ಯುವರ್ ಓನ್. ಬೇಡ ಬೇಡ ಸರ್, ನಾನು ಕಣ್ಣೀರು ಒರೆಸೋ ಬಿಸಿಯಲ್ಲಿದ್ದೀನಿ, ನೀರು ಕುಡಿಯಲ್ಲ. ಎಮ್ಮೆಲ್ಲೆ ಬಾಗ್ ಡೈಲಾಗ್ಸ್ ಹೋಗ್ತಾರೆ ಅನ್ಕೊಂಡು ನೂ ಸೊಪ್ರ ಸುತ್ತಮ್ ಅಯ್ಯಲ್ಲೇ. ಇದು ಡೈಲಾಗ್ ಅಲ್ಲ, ಸರಸ್ವತಿ ಓದ್ಕೊಂಡ್ ಬರ್ಬೇಕು. ಚೆನ್ನಾಗಿ ಓದ್ IAS ಆಗೋಗ್ತೀನಿ ಅಂದ್ರೆ ಅವ್ರಂತಾರೆ, ಓ ಆಗೋಗುತ್ತಾ IAS KAS? ಏಯ್, ಸ್ಟೇಜಲ್ಲಿ ಇರ್ತಕ್ಕಂಥವ್ರು ಇಬ್ಬರು IAS ಆಫೀಸರ್ಸ್ ಕೂತಿದ್ದಾರೆ. ಅವರು ತುಂಬ ಬಡತನದಿಂದ ಬಂದು ಓದ್ದವ್ರೆ. ಬೇಜಾರಾಗ್ಬೇಡ ಮಗ, ಕೆಲವ್ರು ಯಾರಾದ್ರೂ ರಾಯಲ್ ಎನ್ಫೀಲ್ಡ್ ಅಲ್ಲಿ ಹೋಗ್ತಾ ಇರ್ತಾರೆ, ನೋಡ್ ಫೀಲ್ ಆಗ್ಬೇಡ, ಮನ್ಸಲ್ಲಿ ಅನ್ಕೋ ಸ್ಪೀಡ್ ಇರ್ಬೇಕಾಗಿರೋದು ಫೀಲ್ಡ್ ಅಲ್ಲಿ, ಎನ್ಫೀಲ್ಡ್ ಅಲ್ಲಿ ಅಲ್ಲ. ಆವಾಗ್ಲೇ ರಾಯಲ್ ಆಗಿ ಬದುಕಕ್ ಸಾಧ್ಯ. ನಮ್ಮಪ್ಪ ನನಗೂ ಕೊಡ್ಸಿದ್ದಿದ್ರೆ ನಾನು ಗಾಡಿ ತಗೊಂಡು ಓಡಿಸ್ತಿದ್ದೆ. ಅವರಪ್ಪ ಕೊಡ್ಸಿದ್ದಾನೆ ಎಕ್ಸ್ಲೇಟರ್ ಹಾಕಿ, ಅವನೇ ಬೇಕಾ ಏನು? ಸ್ಪೀಡ್ ಇರ್ಬೇಕಾಗಿರೋದು ಫೀಲ್ಡ್ ಅಲ್ಲಿ, ಎನ್ಫೀಲ್ಡ್ ಅಲ್ಲ. ನೆನ್ಪಿಟ್ಕೊ, ಭಯ ಬೀಳಕ್ ಹೋಗ್ಬೇಡ. ನಾನು ಎಲ್ಲ ಸ್ಟೂಡೆಂಟ್ಸ್ಗೂ ನಿಮ್ಮ ರಿಕ್ವೆಸ್ಟ್ ಮಾಡೋದು ಇಷ್ಟೇ, ದ ಬೆಸ್ಟ್ ಬಿಸ್ನೆಸ್ ಇನ್ ದ ವರ್ಲ್ಡ್, ಮೈಂಡ್ ಯುವರ್ ಓನ್. ಬೇಡ ಬೇಡ ಸರ್, ನಾನು ಕಣ್ಣೀರು ಒರೆಸೋ ಬಿಸಿಯಲ್ಲಿದ್ದೀನಿ, ನೀರು ಕುಡಿಯಲ್ಲ. ಇದು ಕ್ಲಾಪ್ ಹೊಡಿಬೇಕು ಇವಾಗ. ಒಂದು ಇದೆಲ್ಲ ಡೈಲಾಗ್ ಅನ್ಕೋಬೇಡಿ. ಸರಸ್ವತಿ ನೂ ಶೊಪ್ರ ಸುದ್ದ ಮೊಸ್ದೆ ಶೊಪ್ರ ಊರಿಗೆ ಎಮ್ಮೆಲ್ಲೆ ಬಾಗ್ ಡೈಲಾಗ್ಸ್ ಹೋಗ್ತಾರೆ ಅನ್ಕೊಂಡು ನೂ ಶೊಪ್ರ ಸುತ್ತಮ್ ಅಯ್ಯಲ್ಲೇ. ಇದು ಡೈಲಾಗ್ ಅಲ್ಲ, ಸರಸ್ವತಿ ಓದ್ಕೊಂಡ್ ಬರ್ಬೇಕು. ಓದ್ಕೊಂಡ್ ಬಂದ್ರೇನೆ ಬರೋದು, ಸುಮ್ಮನೆ ಡೈಲಾಗ್ ಅಂದ್ಬಿಟ್ರೆ ಇದು ಸರಸ್ವತಿ. ನೋಡಿ ಎಲ್ಲ ಒಂದ್ ನೆನ್ಪಿಟ್ಕೊಳ್ಳಿ, ದ ಬೆಸ್ಟ್ ಬಿಸ್ನೆಸ್ ಇನ್ ದ ವರ್ಲ್ಡ್, ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂತ. ಇದ್ರ ಅರ್ಥ ಬದುಕಿ, ಚೆನ್ನಾಗಿ ಓದು, ಡಿಸ್ಟರ್ಬ್ ಆಗ್ಬೇಡ, ಭಯ ಬೀಳ್ಬೇಡ, ನೀನು ಸೋಲ್ಬಾರ್ದು, ಧೈರ್ಯವಾಗಿರಿ. ನಾನಿರೋ ಎಲ್ಲ ಹೆಣ್ಣು ಮಕ್ಳಿಗೂ ಒಂದು ಮಾತು ಹೇಳ್ತಾ ಇದ್ದೀನಿ. ನೀವು ಹೈಸ್ಕೂಲಲ್ಲಿ 10th ಅಲ್ಲಿ ಇದ್ದೀರಾ, ನಾಳೆ ನಿಮ್ಮ ಸ್ಟ್ರೀಟಲ್ಲೋ ನಿಮ್ಮ ಊರಲ್ಲೋ ನಿನಗೊಂದು ಸಣ್ಣ ಅವಮಾನ ಆಗುತ್ತೆ. ನಿಮ್ಮೂರಲ್ಲಿರೋ ಯಾವ ಒಬ್ಬ ರೋಡ್ ರೋಮಿಯೋ ನಿನ್ನ ಕ್ಯಾರೆಕ್ಟರ್ ಅಸಾಸಿನೇಟ್ ಮಾಡ್ತಾನೆ. ಅವತ್ತು ಮನ್ಸಲ್ಲಿ ಒಂದು ಮಾತು ಅನ್ಕೋ, ನಿನಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡಬೇಕಾಗಿರೋದು ನಿನ್ನ ಕಟ್ಕೊಳ್ಳೋ ಗಂಡ, ನಿನ್ನ ಸೀನಿಯರ್ಸು ಜೂನಿಯರ್ಸು ಫ್ರೆಂಡ್ಸು ಕ್ಲಾಸ್ಮೇಟ್ಸ್ ಅಲ್ಲ ತಾಯಿ, ನೆನಪಿಟ್ಕೋ. ಊರಲ್ಲಿರೋರ ಹತ್ರ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೇಳಬೇಡ, ಪಾಸಿಟಿವ್ ಆಗಿರು. ನಿಮ್ಮೂರಲ್ಲೂ ಅಷ್ಟೇ, ನೀನು ಅಣ್ಣ ಇವತ್ತು MLA ಹೇಳಿದ್ರು ನಾನು ಚೆನ್ನಾಗಿ ಓದಿ IAS ಆಗೋಗ್ತೀನಿ ಅಂದರೆ ಅವ್ರಂತಾರೆ, ಓ ಆಗೋಗುತ್ತಾ IAS KAS? ಏಯ್, ಸ್ಟೇಜಲ್ಲಿ ಇರ್ತಕ್ಕಂಥವ್ರು ಇಬ್ಬರು IAS ಆಫೀಸರ್ಸ್ ಕೂತಿದ್ದಾರೆ. ಅವರು ತುಂಬ ಬಡತನದಿಂದ ಬಂದು ಓದ್ದವ್ರೆ. ಅವ್ರ ಮಾತಲ್ಲಿ ನೀವು ಕೇಳಬೇಕು. UPSC ಟಾಪ್ ಮಾಡೋದು ಅಂದರೆ 16-18 ಅವರ್ ಓದಬೇಕು. ನೀವು ಓದ್ತೀರಾ, ನಿಮಗೆಲ್ಲ ಒಳ್ಳೇದಾಗಬೇಕು. ನನ್ನ ತಮ್ಮಂದರು ನನ್ನ ತಂಗಿ ಅಂದರು ಚಿಕ್ಕಬಳ್ಳಾಪುರ ನೋಡಿ, ಎಷ್ಟೋ ಜನ ಬರ್ತಾರೆ ಹೋಗ್ತಾರೆ. ನಾನಿರ್ತೀನಿ, ನಾನು ಹೋಗ್ತೀನಿ, ಇನ್ನೊಬ್ರು ಯಾರೋ ಬರ್ತಾರೆ, ಅವರು ಹೋಗ್ತಾರೆ. ಒಂದು ನೆನ್ಪಿಟ್ಕೊಳ್ಳಿ, ಇತಿಹಾಸದಲ್ಲಿ ನಾನು ಇರ್ತೀನೋ ಎಲ್ಲ ಗೊತ್ತಿಲ್ಲ, ನೀವಿಲ್ಲದೆ ಮಾತ್ರ ಇತಿಹಾಸ ಕಂಪ್ಲೀಟ್ ಆಗಬಾರ್ದು ಮಗ. ನಾನು ಅಮ್ಮ ಆಂಬುಲೆನ್ಸ್ ಬಿಟ್ಟಿರೋದು, ಮನೆ ನನ್ನ ತಾಯಂದ್ರಿಗೆ ಅರ್ಶಿನ ಕುಂಕುಮ ಕೊಡ್ತಿರೋದು, ಮನೆಗೆ ಹೋಗಿ ಸುತ್ತಿರೋದು ನೆಕ್ಸ್ಟ್ ಎಲೆಕ್ಷನ್ಗಲ್ಲ. ನಾನು ನೆಕ್ಸ್ಟ್ ಜನ್ರೇಷನ್ ಯೋಚನೆ ಮಾಡೋ ಲೀಡ್ರು. ನಿಮ್ಮ ಜನ್ರೇಷನ್ ಫ್ಯೂಚರ್ ನನಗೆ ಭಾಳ ಮುಖ್ಯ. ನೆಕ್ಸ್ಟ್ ಎಲೆಕ್ಷನ್ ಕಟ್ಕೊಂಡು ಏನು ಮಾಡ್ತೀಯಾ? ನಿಮ್ಮ ಜನ್ರೇಷನ್ ಚೆನ್ನಾಗಿರ್ಬೇಕು, ಓದಿ. ವಿ ವಿಲ್ ಪ್ರೊವೈಡ್ ಮೋರ್ ಸ್ಪೇಸ್, ನಿಮಗೆಲ್ಲ ಅನುಕೂಲ ಆಗಬೇಕು. ನಿಮ್ಮ ಜೊತೆ ನಾವಿದ್ದೀವಿ. ಎಕ್ಸಾಮ್ ನಿರ್ಭಯವಾಗಿ ಬರೀರಿ, ಆರಾಮಾಗಿ ಕಂಫರ್ಟಬಲಾಗಿ ಬರೀರಿ. ಒಂದು ಆರಾಮಾಗಿ ಮಾಡೆಲ್ ಪೇಪರ್ಸ್ ಓದ್ಕೊಂಬನ್ನಿ. ಓದೆಂದರೆ ಸಿಡಿಮಿಡಿಗೊಳ್ತಕ್ಕಂಥವ್ರನ್ನ ಅಂತಾರಾಷ್ಟ್ರೀಯ ಪರಿಶೋಧಕರನ್ನಾಗಿ ಮಾಡಿದ್ದೀರಾ. ಲೆಕ್ಕವೆಂದರೆ ಬೆಚ್ಚಿ ಬೀಳ್ತಕ್ಕಂಥವ್ರನ್ನ ಇಂಜಿನಿಯರ್ಗಳನ್ನಾಗಿ ಮಾಡಿದ್ದೀರಾ. ಪ್ರತಿದಿನ ರೋಗದಿಂದ ನರಳತಕ್ಕಂಥವ್ರನ್ನ ವೈದ್ಯರನ್ನಾಗಿ ಮಾಡಿದ್ದೀರಾ. ಇಷ್ಟೆಲ್ಲ ಸಾಧ್ಯವಾದದ್ದು ಹೇಗೆ? ಅಂತ ಇಂದ್ರಜಾಲವನ್ನು ಮೀರಿದ ನಿಮ್ಮಂಥ ಶಿಕ್ಷಕರ ಪ್ರೇಮ ಜಾಲದಿಂದಲ್ಲವೇ ಅಂತ. ನಿಮ್ಮೆಲ್ಲ ಟೀಚರ್ಸ್ಗೂ ನಾನು ಹೇಳ್ತಾ, ಮಗ ಕೆಟ್ಟೋಗಿರೋ ವಾಲ್ ಕ್ಲಾಕೆ ದಿನಕ್ಕೆ 2 ಸಲ ಕರೆಕ್ಟಾಗಿ ಟೈಮ್ ತೋರಿಸುತ್ತೆ. ಕಾಲ ಬದಲಾಗುತ್ತೆ. ಬೆಳಗ್ಗೆ 9 ಗಂಟೆಗೆ ಬೇಜಾರು ತರಿಸೋ ಸ್ಕೂಲ್ ಬೆಲ್ಲು 4:15ಗೆ ಅದೇ ಸ್ಕೂಲ್ ಬೆಲ್ ಖುಷಿ ಕೊಡುತ್ತೆ. ಟೈಮ್ ಹೀಲ್ಸ್, ಟೈಮ್ ಡೀಲ್ಸ್. ಒಳ್ಳೇದಾಗ್ಲಿ. ಚೆನ್ನಾಗಿ ಓದ್ತೀರಾ? ಚಿಕ್ಕಬಳ್ಳಾಪುರ ನಂಬರ್ 1 ಮಾಡ್ತೀರಾ? ಭಾರತ್ ಮಾತಾ ಕಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ, ಸರ್ಕಾರಿ ಕನ್ನಡ ಮಾಧ್ಯಮದ ಶಾಲೆಗೆ. ಚೆನ್ನಾಗಿ ಓದ್ತೀರಾ? ಈಗ ನನ್ನ ಬಗ್ಗೆ ಹೇಳ್ಕೊಂತೀನಿ. ನನ್ನ ಹೆಸರು ಪ್ರದೀಪ್ ಈಶ್ವರ್ ಅಂತ. ಅಲ್ಲಲ್ಲ ಹೇಳ್ಬೇಕಲ್ಲ. ಚಿಕ್ಕಬಳ್ಳಾಪುರಕ್ಕೆ MLA ಅಂದರೆ ನಿಮ್ಗೆ MLA. ನಿಮ್ಮ ಪ್ರೀತಿ ಇರಲಿ, ಒಳ್ಳೇದಾಗಲಿ. ನನ್ನ ತಮ್ಮಂದರು ನನ್ನ ತಂಗಿ ಅಂದರು ಸೋಲಬಾರ್ದು, ಒಳ್ಳೇದಾಗಲಿ ಅಂತ ಇದು ಮಾಡ್ತಾ ನನ್ನ ಜಿಲ್ಲೆ ಮತ್ತಷ್ಟು ಉತ್ತುಂಗಕ್ಕೆ ಏರಬೇಕು, ಮತ್ತಷ್ಟು ಎತ್ತರಕ್ಕೆ ಬೆಳಿಬೇಕು. ಈ ಚಿಕ್ಕಬಳ್ಳಾಪುರ ಫ್ಯೂಚರ್ ನೀವು
ಆ ರೋಡ್ ಹಾಕ್ಸೋಕ್ಕೆ ನಾನು ಬೇಕಾಗಿಲ್ಲ, ಆ ರೋಡ್ ಮೇಲೆ ನಡೀತಾರಲ್ಲ ಅವ್ರ ಲೈಫಲ್ಲಿ ಡಿಫ್ರೆನ್ಸ್ ತರೋಕ್ಕೆ ನಾನು ಬಂದಿರೋದು, ಅಷ್ಟು ಮಾತ್ರ ಹೇಳಬಲ್ಲೆ. ಇವತ್ತು ನಮ್ಮ ಜಿಲ್ಲೆ ವಿ ಆರ್ ಮೂವಿಂಗ್. ಇವತ್ತು ಕೆಲವು 4-5 ವಿದ್ಯಮಾನಗಳಲ್ಲಿ ನಮ್ಮ ತಾಲೂಕು, ನಮ್ಮ ಜಿಲ್ಲೆ ನಂಬರ್ 1 ಇದೆ.